ಹೌ ಡೇರ್ ಯು ಟ್ರೈ, ನನಗೆ ಸಾಕ್ಷಾತ್ಕಾರ ಆಗಬೇಕು, ಐ ವಾಂಟ್ ಎನ್ಲೈಟನ್ಮೆಂಟ್. ಹೌ ಡೇರ್ ಯು ಪೀಪಲ್ ಆಸ್ಕ್ ಫಾರ್ ಎನ್ಲೈಟನ್ಮೆಂಟ್? ವಾಟ್ ಆರ್ ದ ಬೇಸಿಕ್ ಕ್ವಾಲಿಟೀಸ್ ಯು ಹ್ಯಾವ್? ಫಸ್ಟ್ ಕ್ವಾಲಿಟಿ ಈಸ್ compassion, and through compassion you should have awareness. You should be brimming with compassion, then automatically awareness will come to you. And the third point is, ಈ ಎರಡು ಇಟ್ಕೊಂಡು ಬಂದಾಗ ನಿಮಗೆ ಪ್ರೆಸೆನ್ಸ್ ಆಫ್ ಮೈಂಡ್ ಇರುತ್ತೆ. ಪ್ರೆಸೆನ್ಸ್ ಆಫ್ ಮೈಂಡ್ ಇರುತ್ತೆ. ಆ ಥರ ಜಾಗೃತ ಸ್ಟೇಟಲ್ಲಿ ನಿಮಗೆ ಎಚ್ಚರಿಕೆ ಇರುತ್ತೆ. ಯು ಆರ್ ಹ್ಯಾವಿಂಗ್ ಪ್ರೆಸೆನ್ಸ್ ಆಫ್ ಮೈಂಡ್. ಏನನ್ನು ಬೇಕಾದ್ರೂ ನೀವು ಸಂಭಾಳಿಸ್ಬೋದು. ಯಾಕೆ ಸಂಭಾಳಿಸ್ತೀರಾ ಅಂದರೆ, ಒನ್ಸ್ ಯು ಹ್ಯಾವ್ ಕಂಪ್ಯಾಷನ್, then automatically lot of universal energy, universal forces, universal gods, ಎಲ್ಲ ಪ್ರಪಂಚದಲ್ಲಿರೋ 33 ಮುಕ್ಕೋಟಿ ಸಾವಿರ ದೇವತೆಗಳು ನಿಮ್ಮ ಜೊತೆಗೆ ಬದಿನಲ್ಲಿರ್ತಾ ಇದ್ದಾರೆ. ನಿಮ್ಮ ಬದಿನಲ್ಲಿರ್ತಾರೆ. ಎಲ್ರಿ ಇದೆ ರೀ ಕಂಪ್ಯಾಷನ್ನು? ಟೆಲ್ ಮೀ, ವೇರ್ ಇಸ್ ಯೋರ್ ಕಂಪ್ಯಾಷನ್? ಪ್ರೆಸೆನ್ಸ್ ಆಫ್ ಮೈಂಡ್ ಇದೆಯಾ ನಿಮಗೆ? ನಿಮ್ಗೇನಾದ್ರು ಬುದ್ಧಿ ಚುರುಕಿದೆಯಾ? ನಿಮ್ಗೇನಾದ್ರು ಬುದ್ಧಿನಲ್ಲಿ ಹೊಳಪು ಬರುತ್ತಾ? ಚುರುಕು ಅಂದರೆ ಹೊಳಪು. ಬುದ್ಧಿನಲ್ಲಿ ಹೊಳಪಿರುತ್ತಾ? ಡೂ ಯು ಹ್ಯಾವ್ ಪ್ರೆಸೆನ್ಸ್ ಆಫ್ ಮೈಂಡ್? ಇಲ್ಲ ಅಲ್ಲ. ಎಲ್ಲದಕ್ಕೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತೀರಾ ನೀವು? ವೆನ್ ದರ್ ಇಸ್ ಅ ಪ್ರೆಸೆನ್ಸ್ ಆಫ್ ಮೈಂಡ್, ದೆನ್ ಆಟೋಮ್ಯಾಟಿಕ್ಲಿ ಥಿಂಗ್ಸ್ ವಿಲ್ ಹ್ಯಾಪನ್ ವಿತ್ ಯು. ಥಿಂಗ್ಸ್ ವಿಲ್ ಕಮ್ ಸರ್ಚಿಂಗ್ ಫಾರ್ ಯು. ಅದೆಲ್ಲ ನಿಮ್ಮನ್ನು ಹುಡ್ಕೊಂಬರುತ್ತೆ. ನೀವು ಎಲ್ಲಿದೆ ನಿಮಗೆ ಪ್ರೆಸೆನ್ಸ್ ಆಫ್ ಮೈಂಡು? ಈಗ ಇನ್ನೊಬ್ಬರನ್ನ ಹೇಳಬೇಕು ನಿಮಗೆ, ಬನ್ರಿ 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 ಅಂತ ಕರಿತೀವಿ. ಅದೆಲ್ಲಿ ಬರೀತೀರ ನೀವು? ಈಗೋ. ಯು ಆರ್ ಆಲ್ ಫಿಲ್ಡ್ ವಿತ್ ಸೋ ಮಚ್ ಆಫ್ ಈಗೋ, ಡರ್ಟಿ ಈಗೋ. ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಕಂಪ್ಯಾಷನ್? ಐಸೆ, ಈ ತತ್ವಗಳೆಲ್ಲ ಯಾತಕ್ಕೆ? ಹ್ಯಾವ್ ಯು ಅಂಡರ್ಸ್ಟುಡ್? ದ ಬೇಸಿಕ್ ಥಿಂಗ್ ಈಸ್ ಕಂಪ್ಯಾಷನ್. ದ ಬೇಸಿಕ್ ಥಿಂಗ್ ಈಸ್ ಕಂಪ್ಯಾಷನ್. This is what you should do. Life is not rosy. Life at the same time is not thorny. ಬರೀ ಮಲ್ಲಿಗೆ ಹೂ ಮಾತ್ರ ಅಲ್ಲ, ರೋಸಾ ಹೂ ಇಲ್ಲ. ಬರೀ ರೋಸಾ ಹೂವಿನಲ್ಲಿ ಇರೋತಕ್ಕಂಥ ಮುಳ್ಳುಗಳು ಜೀವನದಲ್ಲಿ. ಕಂಪ್ಯಾಷನ್ ಬಂದ್ಬಿಟ್ರೆ ಎಲ್ಲ ತನಗೆ ತಾನೇ ಹೊಟ್ಟೋಗುತ್ತೆ. ಯು ಆರ್ ಟ್ರಿಮ್ಮಿಂಗ್ ಆಲ್ ದ ಥಾರ್ನ್ಸ್ ಇನ್ ಯೋರ್ ರೋಸ್ ಬುಷ್. ಯು ಶುಡ್ ಅಂಡರ್ಸ್ಟ್ಯಾಂಡ್ ದಟ್. ನಿಮ್ಮನ್ನೇ ನೀವು you understand what is important, what is not important. At this moment what is important, at this other moment what is not important ಅಂತ ನೀವೇನೇ ಅದನ್ನು ಭೇದಿಸಿ, ಅದನ್ನು ಬಿಡಿಸಿ, ಅದನ್ನು ನೀವು ವ್ಯಾಲ್ಯೂ ಕೊಡಿ. ಯು ವ್ಯಾಲ್ಯೂ ಯುವರ್ ಲೈಫ್ ಅಕಾರ್ಡಿಂಗ್ ಟು ಯುವರ್ ರಿಲೇಟಿವ್ಸ್, ಅಕಾರ್ಡಿಂಗ್ ಟು ಯುವರ್ ಸಿಸ್ಟಮ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಮನಿ ಅಟ್ ಆಲ್. ಐ ಆಮ್ ಓನ್ಲಿ ಟಾಕಿಂಗ್ ಅಬೌಟ್ ಕಂಪ್ಯಾಷನ್. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಮನಿ, ಐ ಆಮ್ ಟಾಕಿಂಗ್ ಅಬೌಟ್ ಕಂಪ್ಯಾಷನ್. ಹೆಸರು, ಕೀರ್ತಿ, ದುಡ್ಡನ್ನ ನಾನು ಮಾತಾಡ್ತಾ ಇಲ್ಲ. ಐ ಆಮ್ ಓನ್ಲಿ ಟಾಕಿಂಗ್ ಅಬೌಟ್ ಮನುಷ್ಯನ ದೈವತ್ವ ಗುಣ, ಕರುಣೆ. ಮನುಷ್ಯನ ದೈವತ್ವ ಗುಣ, ಕರುಣೆ. ನೀವು ಹೇಳ್ತೀರಾ ನೀವಲ್ಲಿ ಏನು ಅಂದರೆ ಅಜ್ಞಾನಿ ನೀವುಗಳಲ್ಲ. ದುಡ್ಡಿದ್ರೆ ಎಲ್ಲ ಕರುಣೆ ತೋರಿಸ್ತೀವಿ ಅಂತ. ಬದನೆಕಾಯಿ ದುಡ್ಡಿರ್ಬೇಕು ನಿಮಗೆ. ಹುಡ್ತಾ ಇದ್ದಾಗ ಏನಿತ್ತು ದುಡ್ಡು? ಏನು ದುಡ್ಡಿತ್ತು ನೀವು ಹುಟ್ಟಿದಾಗ? ಏನ್ರಿ ದುಡ್ಡಿತ್ತು ನಿಮಗೆ? ಏನು ದುಡ್ಡಿತ್ತು? ನೀವು ಹುಟ್ಟಿದಾಗ ನಿಮಗೆ ಸಕ್ಕರೆ ಹಾಕಿದ್ರು ಹುಟ್ಟಿದ ತಕ್ಷಣ ಅಲ್ವಾ? ಸಕ್ಕರೆ ಸ್ವಲ್ಪ ಹಾಲು ಇಟ್ಬಿಟ್ಟು ಒಂಚೂರು ಬಾಯಿನಲ್ಲಿ ತುಟಿಗೆ ಮುಟ್ಸಿದ್ಲು ಅಮ್ಮ. ನಿಮ್ಮ ಸೋದರ ಮಾವ, ನಿಮ್ಮ ಸೋದರತ್ತೆ ಎಲ್ಲ ಸಿಹಿಯಾಗಿ ನನಗೆ ಮೊಮ್ಮಗ ಮಗಳು ಹುಟ್ಟಿದ್ದಾಳೆ, ಮೊಮ್ಮಗಳು ಸಿಹಿ ಅಂತ ಹೇಳಿ ಕೊಟ್ಟರು. ದುಡ್ಡೇನಾದ್ರು ಕೊಟ್ರ? 15 ದಿವಸ ಆದಮೇಲೆ ನಿಮಗೆ ನಾಮಕರಣ ಎಲ್ಲ ಮಾಡಬೇಕಾದ್ರೆ ದುಡ್ಡು ಗಿಡ್ಡು ಎಲ್ಲ ಕೊಟ್ಟರು. ಹುಟ್ಟಿದಾಗ ಏನ್ರಿ ಕೊಟ್ಟರು? ತಾಯಿ ಹಾಲು ಬಿಟ್ರೆ. ವಾಟ್ ಡಿಡ್ ಏನು ಚಿನ್ನ ಕೊಟ್ಲ ನಿಮಗೆ? 15 ದಿವಸ ಆದಮೇಲೆ ತೊಗೊಂಡೋಗಿ ಒಂದು ಚಿನ್ನದ ಒಂದು ಕಡುಬೋ ಏನೋ ಒಂದು ಹಾಕಿದ್ರಲ್ಲ, ಕಡಾನೋ ಏನೋ ಹಾಕಿದ್ರು. ಅದು ಏನೋ ದೃಷ್ಟಿ ಆಗದೆ ಇರಲಿ ಅಂತ ಕರಿಮಣೆ ಅದ್ರ ಜೊತೆ ನನಗೆ ಸೇರಿಸಿ ಎಲ್ಲ ಏರಿಸಿದ್ರು ನಿಮಗೆ ಅಲ್ವೇ? ಏನು ಮಾಡಿದ್ರು? ಅದೇ ಮಾಡಿದ್ರು. ಯಾಕೆ ಮಾಡಿದ್ರು? ದೃಷ್ಟಿ ಆಗದೆ ಇರಲಿ, ಅದು ಮಾಡದೇ ಇರಲಿ. ಅದೆಲ್ಲ ಸಂಸ್ಕಾರ ರೀ, ಅದೇ ಸಂಸ್ಕೃತಿ ಅಂತ ಹೇಳೋದು.
ನೀವೇನು ಸುಮ್ಮನೆ ಕೊಡ್ತೀರಾ? ಎಲ್ಲರ ಮೇಲೆ ಕೊಡ್ಬೇಕಾದ್ರೆ ಎಲ್ಲರ ಮುಂದೆ ತೋರಿಸ್ಬಿಟ್ಟು ನಾವು ಇಂಥ ಮಗಳು ನಮ್ಮ ಮಕ್ಕಳಿಗೆ, ನಮ್ಮ ಮರಿ ಮಕ್ಕಳಿಗೆ ಈ ರೀತಿ ಓದಿಸ್ತಾ ಇದ್ದೀನಿ ಅಂತ ಹೇಳಿ ದೊಡ್ಡದಾಗಿ ಎಲ್ಲರಿಗೂ ಹಿಂಗೆ ತೋರಿಸ್ಬಿಟ್ಟು ನೀವಾಳಿ ಮಾಡಿಬಿಟ್ಟು 100 ರೂಪಾಯಿ, 200 ರೂಪಾಯಿ, 1000 ರೂಪಾಯಿ, 500 ರೂಪಾಯಿ ಎಲ್ಲ ಹಿಂಗೆ ತೋರಿಸಿ ಏನು ಮಾಡ್ತೀರಾ ನೀವು? ಅದನ್ನೇ ಮಾಡೋದು ನೀವು. ಹೇಳಬೇಕಲ್ಲ ಎಲ್ಲರಿಗೂ, ನೋಡಿ ನಮ್ಮ ಅಜ್ಜಿ ಆದವಳು ಹಿಂಗೆಲ್ಲ ಕೊಟ್ಟಿದ್ದಾಳೆ, ನಮ್ಮ ತಾತ ಆದವನು ಹಿಂಗೆಲ್ಲ ಕೊಟ್ಟಿದ್ದಾನೆ, ಆಮೇಲೆ ನಿಮ್ಮ ಮಗಳು ನಿಮ್ಮ ಮಗನ ಏನು ಮಾಡ್ತಾನೆ, ತೊಗೊಂಡೆಲ್ಲ ಜೋಪಾನಾಗಿರಪ್ಪ ಅಂತ ಹೆಂಡತಿ ಹೇಳ್ತಾಳೆ, ಮತ್ತು ಎಲ್ಲ ಸೇಫಾಗಿರ್ತಾಳೆ. ಇನ್ನೇನು ಮಾಡ್ತಾರೆ? ಏನು ಅದೇ ಹಂಗೆ ಮಾಡೋದ್ರಿಂದನೇ ನಿಮಗೆಲ್ಲ ಈ ರೀತಿ ಕೆಟ್ಟ ಅಭ್ಯಾಸ ಬಂದಿರೋದು. ಅಹಂಕಾರನ ಬಿಚ್ಚ್ರಿ ಅಂತ ನಾನು ಹೇಳ್ತಾ ಇದ್ದೀನಿ. ಅದನ್ನೆಲ್ಲ ಮುಚ್ಚಿ 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 ಕಿಸೆಗೆ ಸಿಕ್ಕಿಸ್ಕೊಂಡ್ರಿ. ಹ್ಯಾವ್ ಯು ಎವರ್ ಅಂಡರ್ಸ್ಟುಡ್? ಕೊಡಬೇಕ್ರಿ, ಕೊಡಬೇಡಲ್ಲ. ಅದನ್ನು ಹೇಳಿ ಸಂಸ್ಕಾರಯುಕ್ತವಾಗಿ ಓದಿಸ್ಬೇಕು, ಸಂಸ್ಕಾರ ಓದಿಸ್ಬೇಕು. ಕೊಡಿ, ಬೇಡ ಅಂತ ಹೇಳಲ್ಲ. ಐ ಆಮ್ ಟ್ರೈಂಗ್ ಟು ಟೆಲ್ ಯು, ಸಂಸ್ಕಾರನ ಓದಿಸಿ ನೀವು. ಏನು ಮೊಮ್ಮಗಳು ಮೊಮ್ಮಗ ಅಂತ ಹೇಳಿದ್ದೆ ಕೊಂಡಾಡಿದ್ದೆ. ಏನು ಕೊಂಡಾಡಿದ್ದೆ ನೀವು? ಅಷ್ಟರಲ್ಲೇ ನಾನು ನಿಮ್ಮ ಮೊಮ್ಮಗಳು ಹೇಳಿರೋದು. ಏನು ಮಾಡ್ತಾ ಇದ್ದಾರೆ? Have they ever become conscious of their consciousness? Have they ever become conscious of their education? Have they ever become conscious of their health? ನಿಮ್ಮ ಮಗಳು ನಿಮ್ಮ ಮಗ ಆ ಥರ ಮಾಡಿದ್ದಾರಾ? ಯೋಚನೆ ಮಾಡು. ಯು ಥಿಂಕ್ ಟ್ವೈಸ್. ಅದಕ್ಕೇನಾಗುತ್ತೆ ಅಂದರೆ, ದಟ್ ಇಸ್ ವಾಟ್ ನೇಚರ್ಸ್ ಜಸ್ಟಿಸ್ ಅಂತ. ಅದಕ್ಕೆ ಏನು ಮಾಡ್ತೀವಿ ಅಂದಾಗ, ಇದರಲ್ಲೆಲ್ಲ ಏನಾಗುತ್ತೆ ಅಂದಾಗ ಈ ರೀತಿ ಎಲ್ಲ ಬೇಡದೇ ಇರೋ ಕಾಯಿಲೆ ಕಸಾದಗಳೆಲ್ಲ ನಮ್ಮ ಮೈಮೇಲೆ ಬರುತ್ತೆ. ಸಂಸ್ಕಾರ ಇಲ್ಲದೆ ಇದ್ದರೆ, ಎನರ್ಜಿ ಗೊತ್ತಾಗಲಿಲ್ಲ ಅಂದರೆ, ವಿ ಆಲ್ ಗೆಟ್ ಟ್ರ್ಯಾಪ್ಡ್ ಇನ್ ದ ಯೂನಿವರ್ಸಲ್ ನೆಗೆಟಿವ್ ಎನರ್ಜಿ. ಈ ಕೊರೋನಾಗಿರೋನೆಲ್ಲ ಇರೋದು ಯಾತಕ್ಕೆ ಅಂದರೆ, ಇಟ್ ಈಸ್ ಬಿಕಾಸ್ ಆಫ್ ಯು ಆರ್ ಟ್ರ್ಯಾಪ್ಡ್ ಇನ್ ದ ಯೂನಿವರ್ಸಲ್ negative energy. The whole point in life is that we should be trapped in the universal godly energy. ಈಗ ನಮ್ಮ ತಾತಂದರು ನಮ್ಮ ತಂದೆಯರು ಆ ಥರನೇ ಇದ್ದರು. ಕೃಷ್ಣನ ಕಥೆ ಹೇಳ್ತಾ ಇದ್ರು, ನೀವು ಹಾಗೆ ಹೇಳಿದ್ರಿ, ನಿಮ್ಮ ತಾಯಿನೂ ಹಾಗೆ ಇದ್ದರು, ನಿಮ್ಮ ಅಜ್ಜಿ ಇದ್ದರು, ಹಾಗೆ ಇದ್ದರು. ಈಗ ಎಲ್ರಿ ಆಯಿತು? ಇಟ್ ಈಸ್ ಯೋರ್ ಜನರೇಷನ್ ವಿಚ್ ಇಸ್ ಫೇಸಿಂಗ್ ದಿಸ್ ಕೈಂಡ್ ಆಫ್ ನೆಗೆಟಿವಿಟಿ ಇನ್ ಯುವರ್ ಫ್ಯಾಮಿಲಿ. ದಿಸ್ ಇಸ್ you are doing this. You have not contributed to the universal energy. ಪ್ರಾರ್ಥನೆ ಮಾಡ್ತಾ ಇದ್ದೀರೇನ್ರಿ? ಸ್ವಾರ್ಥ ಪ್ರಾರ್ಥನೆ ಬಿಟ್ಟು, ನಮಗೆ ದುಡ್ಡಿದ್ರೆ ಚೆನ್ನಾಗಿರೋದು, ನಾಡಿದ್ದು ಯಾರ್ದೋ ಮನೇಲಿ ಫಂಕ್ಷನ್ ಇದೆ, ನಾಡಿದ್ದು ಅದಕ್ಕೆ ಏನಾದ್ರು ಓದಿಸ್ಬೇಕು, ಅದು ಹೋಗ್ಬೇಕು, ಇದು ಹೋಗ್ಬೇಕು, ಅದಕ್ಕೆ ಮನಿ ಬೇಕು, ದುಡ್ಡು ಬೇಕು, ಅದು ಬೇಕು ಅಂತ ಹೇಳ್ತೀರ ವಿನಃ ನಿಮ್ಮ ಆಶೀರ್ವಾದ ತೊಗೊಂಡೋಗೋ ಗೊತ್ತಿಲ್ಲ ಅಲ್ಲ ನಿಮಗೆ. ಯು ಡೋಂಟ್ ನೋ. ಒಂದು ಹೂ ಕೊಡಬೇಕಲ್ಲ ನೀವು. ಒಂದು ಹೂ ತೊಗೊಂಡೋಗಿ ಮನಸಾರ ಪ್ರಾರ್ಥನೆ ಮಾಡಿ ಒಂದು ಹೇಳಿ, ಪ್ರಾರ್ಥನೆ ಮಾಡಿ ಹೇಳಿ. ಯಾಕಾಗಲ್ಲ? ಹಾಗೆ ಆಗುತ್ತೆ. ನಿಮಗೆ ಕಾನ್ಫಿಡೆನ್ಸ್ ಇಲ್ಲ, ದುಡ್ಡು ಕೊಟ್ರೇ ನಿಮಗೆ ಕಾನ್ಫಿಡೆನ್ಸ್. ಮನಸಾರ ಪ್ರಾರ್ಥನೆ ಮಾಡೋಕ್ಕೆ ಕೊಡೋದು ಗೊತ್ತಾ ನಿಮಗೆ? ಇಲ್ಲ, ಇನ್ನೊಬ್ಬರೇ ನಾನು ಅನ್ಕೊಂಬಿಟ್ರೆ, ಏನಪ್ಪ ಇಂಥ ಫ್ಯಾಮಿಲಿಲಿ ಬಂದಿದ್ದಾರೆ, ಇವ್ರಿಗೆ 100 ರೂಪಾಯಿ ಕೊಡೋ ಯೋಗ್ಯತೆ ಇಲ್ಲ ಅಂತ ಆಡ್ಕೊಂಬಿಟ್ರೆ. ಹ್ಯಾವ್ ಯು ಎವರ್ ಅಂಡರ್ಸ್ಟುಡ್? ಟುಡೇಸ್ ಲೈಫ್ ಈಸ್ ಜನರೇಟೆಡ್ ಬೈ ದ ಎಕ್ಸ್ಟೆಂಟ್ ಆಫ್ ಮನಿ ಯು ಗಿವನ್. ಹ್ಯಾವ್ ಯು ಎವರ್ ಅಂಡರ್ಸ್ಟುಡ್? ದೇವರುಗಳಿಗೆ ಕೃಷ್ಣನ ಭಕ್ತರೆಲ್ಲ ನೋಡಿದಾಗ ನಂದಗೋಪ ಇದೆಲ್ಲ ಯಾವ ಥರ ಇತ್ತು, ದುಡ್ಡೆಲ್ಲ ಸಂಭಾಳಿಸಿದ್ರು. ಕೃಷ್ಣನೇ ಕೊಡ್ತಾ ಇದ್ದ. ನಿಮ್ಗೇನಾದ್ರು ಕೃಷ್ಣ ಕೊಡ್ತಾನೆ ಅನ್ನೋದೇನಾದ್ರು ಅರಿವಿದೆಯೇನ್ರಿ ನಿಮಗೆ? ಇಲ್ಲ. ನಿಮಗಿಲ್ಲ, ಅರಿವಿಲ್ಲ ನಿಮಗೆ. ಯು ಆರ್ ನಾಟ್ ಕಾನ್ಫಿಡೆಂಟ್. ಅಬ್ಸಲ್ಯೂಟ್ಲಿ ಯು ಆರ್ ನಾಟ್ ಕಾನ್ಫಿಡೆಂಟ್. ಮನಸ್ಸಾರ ಪ್ರಾರ್ಥನೆ ಮಾಡಿದ್ದೀರಾ ನೀವು? ಇಲ್ಲ, ನೀವು ಮಾಡಿಲ್ಲ. ಯು ಹ್ಯಾವ್ ನಾಟ್ ಅಟ್ ಆಲ್. ಮನಸ್ಸಾರೆ ಇರೋ ಮಕ್ಕಂದ್ರ ಅಜ್ಜಿಂದರು, ದೊಡ್ಡ ತಾಯಿಂದರು, ಇದನ್ನೆಲ್ಲ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಮಕ್ಕಳುಗಳಿಗೆ ಈಗ ಸಂಸ್ಕಾರ ಹೇಳ್ಕೊಳ್ದೇ ಇದ್ರು ಅಟ್ಲೀಸ್ಟ್ ಒಂದು ಒಳ್ಳೆ ಹೆಸರು, ಒಳ್ಳೆ ಮಾತು, ಒಂದು ಸಂಸ್ಕಾರ ಹೇಳ್ಕೊಡಿ. ನಾನು ಕೊಟ್ಟಾದ್ಮೇಲೆ ಒಳ್ಳೇದಾಗತ್ತೆ ಅಂತ ದೊಡ್ಡವ್ರು ಹೇಳಿ. ನೀವು ಹೇಳ್ತೀರಾ? ನೀವು ಹೇಳಲ್ಲ. ನೀವು ಏನು ನಿನ್ನ ಮಗಳ ಏನು ಅಜ್ಞಾನದ ಪರಮಾವತಿ, ನಿನ್ನ ಮಗ ಅಜ್ಞಾನದ ಪರಮಾವತಿ, ಅಹಂಕಾರದ ಪ್ರತೀಕ ಅವನೇನೆ.
ನಿನ್ನ ಮಗಳೇ ಆ ಅಹಂಕಾರದ ಪ್ರತ್ಯೇಕ. ಇನ್ನೇನು ಬೇಕು ನಿಮಗೆ? ಎಲ್ಲ ದುಡ್ಡಲ್ದಾನೆ ನೀವು ಲೆಕ್ಕ ಹಾಕ್ತೀರಾ ನೀವು. ಯು ಆರ್ ಓನ್ಲಿ ಕ್ಯಾಲ್ಕುಲೇಟಿಂಗ್ ಮನಿ. ಒಂದು ಸಲ ಏನಾದ್ರು ಕೃಷ್ಣನ ಪೂಜೆ ಮಾಡ್ತೀರಲ್ಲ, ನೀವು ಈಶ್ವರನ ಪೂಜೆ ಮಾಡ್ತೀರಲ್ಲ, ಏನಾದ್ರು ಒಂದು ದಿವಸನಾರು ನಿಮ್ಮ ಮನಸ್ಸಲ್ಲಿ ಒಂದು ಭಕ್ತಿ ಎಲಿಮೆಂಟ್ ಬಂತೇನ್ರಿ ನಿಮಗೆ? ಇಲ್ಲ ಅಲ್ರಿ, ಭಕ್ತಿ ಎಲಿಮೆಂಟ್ ಬಂದಿಲ್ಲ ಅಲ್ಲ ನಿಮಗೆ. ಭಕ್ತಿ ಎಲಿಮೆಂಟ್ ಬಂದಿದ್ರೆ ಇವತ್ತಿನ ಒಂದು ಪ್ರತ್ಯೇಕ ವಿಚಾರದಲ್ಲಿ ಕೃಪೆ ಹರಿತಾ ಇರಬೇಕು. ಈ ಮನೆ ಒಳಗಡೆ ಬರ್ತಿದ್ದಾಗೆ ಕೃಪೆ ಹರಿತಾ ಇರಬೇಕು ನಿಮಗೆ. ಅಂದ್ರೆ ಸಾಗರ ಸಮುದ್ರ ಹರಿದಂಗೆ ಹರಿತಾ ಇರಬೇಕು, ಪ್ರವಾಹ ಹರಿದಂಗೆ ಹರಿಬೇಕು. ಇಲ್ವಲ್ಲ, ಏನು ಮಾಡೋದು? ಇಲ್ವಲ್ಲ. ಯು ಹ್ಯಾವ್ ಟು ಮೇಕ್ ಇಟ್ ಅಂಡರ್ಸ್ಟ್ಯಾಂಡ್. ಕಂಪ್ಯಾಷನ್ ಮೇಕ್ಸ್ ಎವ್ರಿಥಿಂಗ್ ಫ್ಲೋ. ಐಸ್ ಗೆಡ್ಡೆನೇ ಕರಗೋಗುತ್ತೆ ಕಂಪ್ಯಾಷನ್ನಲ್ಲಿ. ಈವನ್ ವಿತ್ ಕಂಪ್ಯಾಷನ್, ಈವನ್ ದ ಹಾರ್ಡೆಸ್ಟ್ ಆಫ್ ದ ಹಾರ್ಟ್ melts. Even the hardest of an ice flows like water. Understand that. ಹಂಗಿರಬೇಕು. ಈ ಸಣ್ಣ ಎಕ್ಸಾಂಪಲ್ ಅಷ್ಟೇ. ಇಷ್ಟೇ ನಿಮಗೆ ತಡ್ಕೊಳಕ್ಕಾಗಲ್ಲ ಅಂದಾದ್ಮೇಲೆ ಇನ್ನೇನು ಮಾಡೋದು ನಾನು? ಹೌ ಶಲ್ ಐ ಗೋ ಫಾರ್ ದ ನೆಕ್ಸ್ಟ್ ಎಕ್ಸಾಂಪಲ್ಸ್? ಯು ಕೆನಾಟ್. ಐ ವಿಲ್ ನಾಟ್. ಚೆನ್ನಾಗಿರಲ್ಲ ಅದು ಹೇಳೋಕ್ಕೆ. ಇಷ್ಟು ಹೇಳಿದ್ರೆ ನಿಮ್ಗೆ ಅರ್ಥ ಆಗಬೇಕದು. ದಿಸ್ ಇಸ್ ದ ಹೋಲ್ ಪಾಯಿಂಟ್ ಇನ್ ಲೈಫ್. You have to understand compassion is the root cause of energy, and the root cause of compassion along with energy gives you awareness. Root cause of compassion with awareness gives you energy, and energy gives you enlightenment. This is the whole point in this kind of a discourse as told by my mother to all of you. Yeah, see, most of you, 99.99% of you are egoistically affected. ನಾನು ಹೇಳಿದ್ರೆ ಇನ್ನೂ ಜಾಸ್ತಿ ಹೇಳಿದ್ರೆ ನಿಮ್ಮ ಈಗೋನ ಧಕ್ಕೆ ಆಗುತ್ತೆ ನಿಮಗೆ. ಯು ಡೋಂಟ್ ವಾಂಟ್ ಟು ಕಮ್ ಹಿಯರ್ ಎಟ್ ಆಲ್. ವೈ? ಇಫ್ ಯು ವಾಂಟ್ ಎನ್ಲೈಟನ್ಮೆಂಟ್, you better understand this essence of knowledge. I am not talking about nonsense. I am talking about the essence of knowledge, the rasa, ಜ್ಞಾನದ ಅಮೃತ. ಆ ಅಮೃತನ ಅರ್ಥ ಮಾಡ್ಕೋಬೇಕಾದ್ರೆ ಫಸ್ಟ್ ಕಂಪ್ಯಾಷನ್ ಇರಬೇಕು. ಇಲ್ಲ ಅಂದರೆ ಏನು ಬದನೆಕಾಯಿ, ಎವ್ರಿಥಿಂಗ್ ಈಸ್ ಬ್ರಿಂಜಾಲ್. ಅದನ್ನು ತಿಳ್ಕೊಬೇಕು ನೀವು. ಅರ್ಥ ಆಯ್ತಾ? ನೋಡಿ, ಇವಾರ ಮಾಡಿ. ಯು ವಿಲ್ ಸ್ಟಾರ್ಟ್ ವಿಟ್ನೆಸ್ಸಿಂಗ್ ಸೋ ಮೆನಿ ಆಕ್ಸಿಡೆಂಟ್ಸ್. ನಿಮ್ಮ ಕಣ್ಣೆದುರುಗಡೆ ಅಕ್ಕ ಹೇಳೋದು ಎಲ್ಲ ಕೇಳಿಸ್ಕೋಬೋದು. ನೀವು ಕೇಳಿಸ್ಕೊಂಡಾಗ ಗೊತ್ತಾಗುತ್ತೆ ಕಂಪ್ಯಾಷನ್ ಅಂದರೆ ಏನು ಅನ್ನೋದು. ಈ ಮಂಡೆಯಿಂದ ನೀವು ಸ್ವಲ್ಪ ಗಮನ ಇಟ್ಕೊಳ್ಳಿ, ಅದೇ ನಿಮ್ಮನ್ನು ಕರ್ಕೊಂಡೋಗುತ್ತೆ. ಕಂಪ್ಯಾಷನ್ ಯಾರಿಗೂ ಏನಾಗಲ್ಲ. ಬಟ್ ಆ ಕಂಪ್ಯಾಷನಲ್ಲಿ ಯಾವ್ಯಾವ ರೀತಿ ಏಟುಗಳು ತಿಂತಾರೆ ಅನ್ನೋದು ಆಕ್ಸಿಡೆಂಟಿಂದ ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿ. ಅದು ಅರ್ಥ ಮಾಡಿಕೊಂಡ್ರೆ ಅದು ನಿಮಗೆ ಆ ಕಂಪ್ಯಾಷನ್ ಅನ್ನೋದು ಗೊತ್ತಾಗುತ್ತೆ. ನಿಮಗೇನೂ ಆಗಲ್ಲ, ನಿಮ್ಮ ಕುಟುಂಬದಲ್ಲಿ ಏನೂ ಆಗಲ್ಲ. ಬಟ್ ಅಲ್ಲಿ ಇಲ್ಲಿ ನೋಡ್ತೀರಾ, ವೀಕ್ಷಣೆ ಮಾಡ್ತೀರಾ. ನೀವು ವೀಕ್ಷಣೆ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಹೃದಯದಿಂದ ಕಿತ್ತು ಬರುತ್ತೆ ಕರುಣೆ ಕಿತ್ತು ಬರುತ್ತೆ. ಆ ಕರುಣೆ ಕಿತ್ತು ಬಂದಾಗಲೇ ನಿಮಗೆ ಆ ಮನಸ್ಸು ಆ ಒಂಥರ ಈಗೋ ಲೆಸ್ ಆಗಬೇಕು. ಆಗಲೇ ಈಗೋ ಲೆಸ್ ಆದ್ರೇ ಆ ಕರುಣೆ ಉಕ್ಕಿ ಬರೋದು. ಕೃಷ್ಣಂಗೆ ಇದ್ದಿದ್ದದೆ. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.